ನಮಸ್ಕಾರ. ನ್ಯೂಸ್ 18 ಡಿಜಿಟಲ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಕಿಂಗ್ ಆಫ್ ಕ್ರಿಕೆಟ್, ರನ್ ಮಷಿನ್, ಚೇಸಿಂಗ್ ಗಾರ್ಡ್, ದಾಖಲೆಗಳ ಸರದಾರ, ಆನ್ ಫೀಲ್ಡ್ ಏನಾದರೂ ಇದ್ರೆ ಎದುರಾಳಿಗಳ ಪಾಲಿಗೆ ನಡುಕವನ್ನ ಸೃಷ್ಟಿ ಮಾಡುವಂತಹ ಕ್ರಿಕೆಟರ್. ಇಟ್ಸ್ ನನ್ ಅದರ್ ದನ್ ಎಲ್ರಿಗೂ ಗೊತ್ತಿರುವಂತೆ ವಿರಾಟ್ ಕೊಹ್ಲಿ. ಇವತ್ತು ವಿರಾಟ್ ಕೊಹ್ಲಿ ಅವರ ಬಗ್ಗೆ ಮಾತನಾಡ್ತಾ ಇದ್ದೀನಿ. ಯಾಕೆಂದ್ರೆ November 5 ವಿರಾಟ್ ಕೊಹ್ಲಿ ಅವರ ಬರ್ತಡೇ. 37ನೇ ವಸಂತಕ್ಕೆ ಕಾಲಿಡ್ತಾ ಇದ್ದಾರೆ ನಮ್ಮೆಲ್ಲರ ಪ್ರೀತಿಯ ಕ್ರಿಕೆಟರ್ ಆಗಿರುವಂತ ವಿರಾಟ್ ಕೊಹ್ಲಿ ಅವರು. ಇವತ್ತು ವಿರಾಟ್ ಕೊಹ್ಲಿ ಅವರ ಅಭಿಮಾನಿಗಳ ವಾಟ್ಸಪ್ ಸ್ಟೇಟಸ್ಸು, ಇನ್ಸ್ಟಾ ಸ್ಟೇಟಸ್ಸು, ಫೇಸ್ಬುಕ್ ಸ್ಟೇಟಸ್ಸು, ಈ ಸಾಮಾಜಿಕ ಜಾಲತಾಣದಲ್ಲಿ ಅವರ ಫೋಟೋ ವಿಡಿಯೋಗಳು ರಾರಾಜಿಸ್ತಾ ಇದ್ದಾವೆ. ಆ ಮಟ್ಟಿಗೆ ವಿರಾಟ್ ಕೊಹ್ಲಿ ಆವರಿಸಿಕೊಂಡಿರುವಂಥದ್ದು, ಕೋಟ್ಯಾನುಕೋಟಿ ಅಭಿಮಾನಿಗಳನ್ನ ಹೊಂದಿರುವಂಥದ್ದು ವಿರಾಟ್ ಕೊಹ್ಲಿ ಅವರ ಹೆಗ್ಗಳಿಕೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಇಲ್ಲಿ ಸಚಿನ್ ತೆಂಡೂಲ್ಕರ್ ಅವರನ್ನ ಹೊರತುಪಡಿಸಿದ್ರೆ ಅತಿ ಹೆಚ್ಚು ಅಭಿಮಾನಿಗಳನ್ನ ಹೊಂದಿದಂತ ಏಕೈಕ ಕ್ರಿಕೆಟರ್ ಅದು ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬರೀ ಸ್ಟಾರ್ ಬ್ಯಾಟ್ಸ್ಮನ್ ಮಾತ್ರ ಅಲ್ಲ, ಒಂದು ಬ್ರ್ಯಾಂಡ್ ಅನ್ನ ತನ್ನನ್ನು ತಾನೇ ಸೃಷ್ಟಿ ಮಾಡಿಕೊಂಡಂತಹ ರೀತಿ ಇದೆಯಲ್ಲ, ಅದಂತೂ ಅದ್ಭುತ. ಬಿಕಾಸ್ ವಿರಾಟ್ ಕೊಹ್ಲಿ ಅವರು ಬರೀ ರನ್ ಹೊಡೆಯುವಂಥದ್ದು, ಚೇಸ್ ಮಾಡುವಂಥದ್ದು ಎಷ್ಟು ಮಾತ್ರ ಅಲ್ಲ, ತಮ್ಮ ಫಿಟ್ನೆಸ್ ಇಂದ, ತಮ್ಮ ಬದ್ಧತೆಯಿಂದ, ಆ ಕನ್ಸಿಸ್ಟೆನ್ಸಿಯಿಂದ ತಾನೇನು ಅನ್ನುವಂಥದ್ದನ್ನ ಪ್ರೂವ್ ಮಾಡಿದಂಥವ್ರು. ಇಡೀ ಒಂದು ತಲೆಮಾರಿನ ಕ್ರಿಕೆಟ್ ಅಭಿಮಾನಿಗಳಿಗೆ, ಕ್ರಿಕೆಟರ್ಸ್ಗೆ ಸ್ಫೂರ್ತಿಯಾಗಿದ್ದಾರೆ ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಬಿಕಾಸ್ ಎಲ್ರಿಗೂ ಗೊತ್ತಿರುವಂಥದ್ದೇ ವಿರಾಟ್ ಕೊಹ್ಲಿ ಎಷ್ಟು ಮಟ್ಟಿಗೆ ಕ್ರಿಕೆಟ್ ಅಲ್ಲಿ ಒಂದು ಬದ್ಧತೆಯನ್ನ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು. ಬಿಕಾಸ್ ಅವ್ರು ಆನ್ ಗ್ರೌಂಡ್ ಇದ್ದಾರೆ ಅಂದ್ರೆ ಆ ಪಾಸಿಟಿವ್ ವೈಬ್ ಆಗಿರ್ಬೋದು, ಆ ಅಗ್ರೆಷನ್ ಆಗಿರ್ಬೋದು, ಗೆದ್ದೇ ಗೆಲ್ಬೇಕು ಅನ್ನುವಂಥ ಛಲ ಆಗಿರ್ಬೋದು, ಮತ್ತೊಬ್ಬ ಕ್ರಿಕೆಟರ್ ಅಲ್ಲಿ ನಾವು ಇದುವರೆಗೂ ನೋಡಿಲ್ಲ. ಅಷ್ಟು ಪಾಸಿಟಿವ್ ವೈಬ್ ಅನ್ನ ತುಂಬ್ತಾರೆ ವಿರಾಟ್ ಕೊಹ್ಲಿ ಅವರು. ಯಾಕಂದ್ರೆ ಒಬ್ಬ ನಾಯಕ ಆಗಿಯೂ ಕೂಡ ಸಾಕಷ್ಟು ರೆಕಾರ್ಡ್ಸ್ಗಳನ್ನ ಮಾಡಿದ್ದಾರೆ, ರನ್ಗಳ ಮುಖಾಂತರ ರೆಕಾರ್ಡ್ಸ್ಗಳನ್ನ ಮಾಡಿದ್ದಾರೆ. ಅದು 3 ಫಾರ್ಮ್ಯಾಟ್ನಲ್ಲೂ ಕೂಡ ಅಷ್ಟೇ. ಟೆಸ್ಟ್ ಆಗಿರ್ಬೋದು, T20 ಆಗಿರ್ಬೋದು, ಒಡಿ ಫಾರ್ಮ್ಯಾಟ್ ಅಲ್ಲೇ ಆಗಿರ್ಬೋದು, ಎಲ್ಲದರಲ್ಲೂ ಕೂಡ ರೆಕಾರ್ಡ್ ಮೇಲೆ ರೆಕಾರ್ಡ್ ಅನ್ನ ಮಾಡಿರುವಂತದ್ರ ಬಗ್ಗೆ ಯಾರಾದ್ರೂ ಒಬ್ಬ ಕ್ರಿಕೆಟರ್ ಇದ್ರೆ ಅದು ವಿರಾಟ್ ಕೊಹ್ಲಿ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಇವತ್ತು ಅವರು ಹುಟ್ಟು ಹಬ್ಬದ ಸಂದರ್ಭದಲ್ಲಿ ಪ್ರಮುಖವಾಗಿ ಅವರ 10 ದಾಖಲೆಗಳನ್ನ ಹೇಳ್ತಾ ಹೋಗ್ತೀನಿ. ಪ್ರಮುಖ 10 ದಾಖಲೆಗಳು ಯಾವ್ದ್ಯಾವ್ದು ಅಂತ ನೋಡ್ತಾ ಹೋಗೋದಾದ್ರೆ, ನಂಬರ್ 1, ಒಡಿ ಕ್ರಿಕೆಟ್ ನಲ್ಲಿ ಅಂದ್ರೆ ಏಕದಿನ ಕ್ರಿಕೆಟ್ ಫಾರ್ಮ್ಯಾಟ್ ನಲ್ಲಿ ಅತಿ ಹೆಚ್ಚು ಶತಕ ಬಾರಿಸಿದ ಏಕೈಕ ಇಂಟರ್ನ್ಯಾಷನಲ್ ಪ್ಲೇಯರ್. ಆ ರೆಕಾರ್ಡ್ ಯಾರ ಹೆಸರಲ್ಲಿದೆ ಅಂದ್ರೆ ವಿರಾಟ್ ಕೊಹ್ಲಿ ಅವರ ಹೆಸರಲ್ಲಿ. 51 ಶತಕಗಳನ್ನ ODI ಫಾರ್ಮ್ಯಾಟ್ ನಲ್ಲಿ ವಿರಾಟ್ ಕೊಹ್ಲಿ ಅವರು ಬಾರಿಸಿರುವಂಥದ್ದು. ಇದಕ್ಕೂ ಮುಂಚೆ ಯಾರು ಆ ಒಂದು ಪ್ಲೇಸ್ ನಲ್ಲಿ ಇದ್ರು ಅಂದ್ರೆ ನಮ್ಮ ದೇಶದವರೇ ಆಗಿರುವಂತ ಸಚಿನ್ ತೆಂಡೂಲ್ಕರ್. 49 ಸೆಂಚುರಿಯನ್ನ ಬಾರಿಸಿದ್ರು ಸಚಿನ್ ತೆಂಡೂಲ್ಕರ್. ಆ ರೆಕಾರ್ಡ್ ಅನ್ನ ಬೀಟ್ ಮಾಡಿ ವಿರಾಟ್ ಕೊಹ್ಲಿ ಅವರು 51 ಶತಕಗಳನ್ನ ಸಿಡಿಸುವ ಮುಖಾಂತರ ಆ ರೆಕಾರ್ಡ್ ನೆಕ್ಸ್ಟ್ ಯಾರು ಬ್ರೇಕ್ ಮಾಡ್ತಾರೋ ಏನೋ ಗೊತ್ತಿಲ್ಲ, ಆದ್ರೆ ಸದ್ಯಕ್ಕೆ ವಿರಾಟ್ ಕೊಹ್ಲಿ ಅನ್ಬೀಟನ್ 51 ಶತಕಗಳನ್ನ ಬಾರಿಸಿರುವಂತವ್ರು. ಇನ್ನು ನೆಕ್ಸ್ಟ್ ದಾಖಲಾಗ್ತಾ ಹೋಗ್ಬೋದೇನೋ ಶತಕಗಳು. ಯಾಕೆಂದ್ರೆ ಅದೊಂದೇ ಫಾರ್ಮ್ಯಾಟ್ ನಲ್ಲಿ ವಿರಾಟ್ ಕೊಹ್ಲಿ ಸ್ಟಿಲ್ ರನ್ನಿಂಗ್ ಇರುವಂಥದ್ದು. ಅಂದ್ರೆ ಈಗಾಗಲೇ ಟೆಸ್ಟ್ ಮತ್ತೆ ಇಂಟರ್ನ್ಯಾಷನಲ್ T20 ಫಾರ್ಮ್ಯಾಟ್ಗೆ ರಿಟೈರ್ಮೆಂಟ್ ಘೋಷಣೆ ಮಾಡಿರುವಂತ ಹಿನ್ನೆಲೆಯಲ್ಲಿ ಏಕದಿನದಲ್ಲಿ ಇನ್ನು ಎಷ್ಟು ಸೆಂಚುರಿಗಳನ್ನ ಹೊಡಿತಾರೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಇದು ಮೊದಲ ರೆಕಾರ್ಡ್. ಇನ್ನು ನೆಕ್ಸ್ಟ್ ರೆಕಾರ್ಡ್ ಅಂತ ನೋಡೋದಾದ್ರೆ 10,000 ಏಕದಿನ ರನ್ ಗಳಿಸಿದವರಲ್ಲಿ ಅತ್ಯಧಿಕ ಸರಾಸರಿಯನ್ನ ಹೊಂದಿರುವಂತ ರೆಕಾರ್ಡ್ ಕೂಡ ವಿರಾಟ್ ಕೊಹ್ಲಿ ಅವರ ಹೆಸರಲ್ಲೇ ಇದೆ. ನಾನು 10,000ಕ್ಕೂ ಹೆಚ್ಚಿನ ರನ್ ಹೊಡೆದಿದ್ದಾರಲ್ಲ ಅವರಗಳ ಪೈಕಿ ಆವರೇಜ್ ಅಂತ ತೆಗೆದುಕೊಂಡ್ರೆ ಅತಿ ಹೆಚ್ಚು ಸರಾಸರಿಯನ್ನ ಹೊಂದಿರುವಂತ ರೆಕಾರ್ಡ್ ಕೂಡ ವಿರಾಟ್ ಕೊಹ್ಲಿ ಅವರ ಹೆಸರಲ್ಲೇ ಇದೆ. ಎಷ್ಟು ಸರಾಸರಿ ಅಂದ್ರೆ 57.71 ಸರಾಸರಿಯನ್ನ ಹೊಂದಿದ್ದಾರೆ. ಈ ಆವರೇಜ್ ಇನ್ಯಾವ ಬ್ಯಾಟ್ಸ್ಮನ್ ಕೂಡ ಇಲ್ಲ. 10,000ಕ್ಕೂ ಹೆಚ್ಚು ರನ್ ಹೊಡೆದವರ ಪೈಕಿ ಅತಿ ಹೆಚ್ಚು ಸರಾಸರಿಯನ್ನ ಹೊಂದಿರುವಂತ ಏಕೈಕ ಕ್ರಿಕೆಟರ್ ಅದು ವಿರಾಟ್ ಕೊಹ್ಲಿ ಅವರು. ಇನ್ನು 3ನೇ ರೆಕಾರ್ಡ್ ಅಂತ ನೋಡೋದಾದ್ರೆ ಅತಿ ಹೆಚ್ಚು ದ್ವಿಶತಕ ಸಿಡಿಸಿದಂತಹ ಭಾರತೀಯ ಆಟಗಾರ. ನಾವು ಈಗ ಆಲ್ರೆಡಿ ನೋಡಿದೀವಿ, ತ್ರಿಶತಕ ಎಲ್ಲ ಸೆಹ್ವಾಗೆಲ್ಲ ಹೊಡಿದ್ದಾರೆ. ಹಾಗೆ ಸಾಕಷ್ಟು ಬಾರಿ ಸೆಂಚುರೀಸ್ಗಳ ರೆಕಾರ್ಡ್ಗಳು ಕೂಡ ಸಚಿನ್ ಅವರ ಹೆಸರು ಇರುವಂಥದ್ದು ಟೆಸ್ಟ್ ನಲ್ಲಿ. ಆದ್ರೆ ಅತಿ ಹೆಚ್ಚು ದ್ವಿಶತಕ ಬಾರಿಸಿದ ಭಾರತೀಯ ಕ್ರಿಕೆಟಿಗರ ಪೈಕಿ ಯಾರು ಆ ರೆಕಾರ್ಡ್ ಅನ್ನ ಹೊಂದಿದ್ದಾರೆ, ದ್ವಿಶತಕಗಳನ್ನ ಬಾರಿಸಿರುವಂತವರು ಅಂದ್ರೆ ಅದು ವಿರಾಟ್ ಕೊಹ್ಲಿ ಅವರು.
7 ದ್ವಿಶತಕವನ್ನ ಬಾರಿಸಿದ್ದಾರೆ ಟೆಸ್ಟ್ ಕ್ರಿಕೆಟ್ ನಲ್ಲಿ. ಆ ಒಂದು ರೆಕಾರ್ಡ್ ವಿರಾಟ್ ಕೊಹ್ಲಿ ಅವರ ಹೆಸರಲ್ಲಿದೆ. ಇನ್ನು 4ನೇದು, ಒಂದೇ IPL ಸೀಸನ್ ನಲ್ಲಿ ಅತಿ ಹೆಚ್ಚು ರನ್ ಅನ್ನ ಗಳಿಸಿದಂತ ಕೀರ್ತಿ ಕೂಡ, ಆ ರೆಕಾರ್ಡ್ ಕೂಡ ವಿರಾಟ್ ಕೊಹ್ಲಿ ಅವರ ಹೆಸರಲ್ಲಿದೆ. ಎಷ್ಟಪ್ಪ ಅಂದ್ರೆ 2016ರಲ್ಲಿ 973 ರನ್ ಅನ್ನ ಗಳಿಸಿದ್ರು ವಿರಾಟ್ ಕೊಹ್ಲಿ ಅವರು. ಆ ರೆಕಾರ್ಡ್ ಅನ್ನ ಇದುವರೆಗೂ ಯಾರು ದಾಟಿಲ್ಲ, ಯಾರು ಕೂಡ ಬ್ರೇಕ್ ಮಾಡಿಲ್ಲ. ಒಂದೇ ಒಂದು ಸೀಸನ್ ಅಲ್ಲಿ 2016ರ IPL ಸೀಸನ್ ಅಲ್ಲಿ 973 ರನ್ ಅನ್ನ ಗಳಿಸಿದ್ರು ವಿರಾಟ್ ಕೊಹ್ಲಿ ಅವರು. ಇನ್ನು ನೆಕ್ಸ್ಟ್ ರೆಕಾರ್ಡ್ ಅಂತ ನೋಡೋದಾದ್ರೆ, ಅತಿ ಹೆಚ್ಚು ಟೆಸ್ಟ್ ರೇಟಿಂಗ್ ಅಂತ ಬಂದಂತ ಸಂದರ್ಭ, ಅಂದ್ರೆ ನಂಬರ್ 1 ಆಗಿರ್ತಾರಲ್ಲ ಟೆಸ್ಟ್ ಫಾರ್ಮ್ಯಾಟ್ ನಲ್ಲಿ, ಅದರಲ್ಲಿ ಅತಿ ಹೆಚ್ಚು ನಂಬರ್ ಅನ್ನ ಪಡೆದುಕೊಂಡಂತ ಭಾರತೀಯ ಬ್ಯಾಟ್ಸ್ಮನ್ ಅವರು. ಅತಿ ಹೆಚ್ಚು ನಂಬರ್ ಅಂದ್ರೆ 937 ಅಂಕವನ್ನ ಪಡ್ಕೊಂಡಿದ್ರು. ನಂಬರ್ 1 ಸ್ಥಾನಕ್ಕೆ ಹೋದಂತ ಸಂದರ್ಭದಲ್ಲಿ ಅಂಕಗಳಿರ್ತಾವಲ್ಲ, 937, 940, 950 ಅಥವಾ 900, 850. ಅತಿ ಹೆಚ್ಚು ನಂಬರ್ ಅನ್ನ ಪಡ್ಕೊಂಡಿರುವಂತ ಏಕೈಕ ಬ್ಯಾಟ್ಸ್ಮನ್ ನಂಬರ್ 1 ಆದಂತ ಸಂದರ್ಭದಲ್ಲಿ ಅದು ವಿರಾಟ್ ಕೊಹ್ಲಿ ಅವರು. 937 ಅಂಕವನ್ನ ಪಡ್ಕೊಂಡಿದ್ರು ಅವರು ನಂಬರ್ 1 ಇದ್ದಂತ ಸಂದರ್ಭದಲ್ಲಿ. ಆ ಕನ್ಸಿಸ್ಟೆನ್ಸಿ ಹೇಳುತ್ತೆ ನೋಡಿ, ಆ ನಂಬರ್ ಏನ್ ಸೂಚಿಸುತ್ತೆ ಅಂದ್ರೆ ಅವ್ರ ಕನ್ಸಿಸ್ಟೆನ್ಸಿ, ಅವರ ಆ ಟೈಮ್ನಲ್ಲಿ ಇದ್ದಂತಹ ಒಂದು ಬ್ಯಾಟಿಂಗು, ಅದು ಎಷ್ಟೆಲ್ಲ ರನ್ ಅನ್ನ ಗಳಿಸಿದ್ರು ಅದೆಲ್ಲವೂ ಕೂಡ ಆ ರೆಕಾರ್ಡ್ ನಲ್ಲಿ ತೋರಿಸುತ್ತೆ. ಇನ್ನು ನೆಕ್ಸ್ಟ್ ರೆಕಾರ್ಡ್ ಅಂತ ನೋಡೋದಾದ್ರೆ, ಒಂದೇ ವಿದೇಶ ಟೆಸ್ಟ್ ಸರಣಿಯಲ್ಲಿ ಅತಿ ಹೆಚ್ಚು ಶತಕವನ್ನ ಗಳಿಸಿದ್ದಂಥದ್ದು 2014ರ ಬಾರ್ಡರ್ ಗವಾಸ್ಕರ್ ಸರಣಿ ನಡೀತಲ್ಲ ಆಸ್ಟ್ರೇಲಿಯಾದ ವಿರುದ್ಧದ ಸಂದರ್ಭದಲ್ಲಿ, ಅವಾಗ 4 ಶತಕಗಳನ್ನ ಗಳಿಸಿದ್ರು. ಒಂದೇ ಸರಣಿಯಲ್ಲಿ ಗಳಿಸಿದ್ದಂತ ಅತಿ ಹೆಚ್ಚು ಟೆಸ್ಟ್ ಶತಕಗಳು 4 ಶತಕವನ್ನ ಗಳಿಸಿದ್ರು. ಅದನ್ನ ಮೊನ್ನೆ ಅಷ್ಟೇ ಶುಭ್ಮನ್ ಗಿಲ್ ಅವರು 2025ರ ಆಸ್ಟ್ರೇಲಿಯಾ ನಡುವೆ ನಡೆದಂತ ಒಂದು ಮ್ಯಾಚ್, ಒಂದು ಸರಣಿ ಇತ್ತಲ್ಲ, ಆ ಸಂದರ್ಭದಲ್ಲಿ ಬ್ರೇಕ್ ಮಾಡಿದ್ರು. ಅಲ್ಲಿವರೆಗೂ ವಿರಾಟ್ ಕೊಹ್ಲಿ ಅವರ ಹೆಸರಲ್ಲಿತ್ತು ಒಂದೇ ಸರಣಿಯಲ್ಲಿ 4 ಶತಕವನ್ನ ಗಳಿಸಿದಂತವರು. ಇನ್ನು ನಾಯಕನಾಗಿ ಅತಿ ಹೆಚ್ಚು ಟೆಸ್ಟ್ ಸೀರೀಸ್ ಅನ್ನ ಗೆದ್ದಿದ್ದು, ಸತತವಾಗಿ ಹೇಳ್ತಾ ಇರೋದು, ಅತಿ ಹೆಚ್ಚು ಸತತ ಟೆಸ್ಟ್ ಸೀರೀಸ್ ಅನ್ನ ಗೆದ್ದಂತ ರೆಕಾರ್ಡ್ ಕೂಡ ವಿರಾಟ್ ಕೊಹ್ಲಿ ಅವರ ಹೆಸರಲ್ಲಿದೆ. ನಾಯಕನಾಗಿ ಎಷ್ಟು ಸೀರೀಸ್ ಅನ್ನ ಗೆದ್ದಿದ್ರು ಅಂದ್ರೆ, ಕಂಟಿನ್ಯೂಸ್ಲಿ 9 ಟೆಸ್ಟ್ ಸೀರೀಸ್ ಅನ್ನ ಗೆದ್ದಿದ್ರು. ಇನ್ಯಾವ ಆಟಗಾರ ಈ ರೀತಿಯಾಗಿ 9 ಟೆಸ್ಟ್ ಸೀರೀಸ್ ಅನ್ನ ಗೆದ್ದಿದ್ದು ಅಂತ ನೋಡೋದಾದ್ರೆ ರಿಕಿ ಪಾಂಟಿಂಗ್ ಮತ್ತೆ ವಿರಾಟ್ ಕೊಹ್ಲಿ, ಇವರಿಬ್ರು ನಾಯಕರಾಗಿ ಕಂಟಿನ್ಯೂಸ್ಲಿ 9 ಟೆಸ್ಟ್ ಸೀರೀಸ್ ಅನ್ನ ಗೆದ್ದಂತ ರೆಕಾರ್ಡ್ ಅನ್ನ ಹೊಂದಿದ್ದಾರೆ. ಇವರಿಬ್ಬರನ್ನ ಬಿಟ್ರೆ ಇನ್ಯಾವ ನಾಯಕನ ಹೆಸರಲ್ಲೂ ಕೂಡ ಈ ರೆಕಾರ್ಡ್ ಇಲ್ಲ. ಇನ್ನು ನೆಕ್ಸ್ಟು, ಅತಿ ವೇಗವಾಗಿ 27,000 ಅಂತಾರಾಷ್ಟ್ರೀಯ ರನ್ ಗಳಿಸಿದಂತಹ ಒಂದು ಕೀರ್ತಿ ಕೂಡ, ಆ ಒಂದು ರೆಕಾರ್ಡ್ ಕೂಡ ವಿರಾಟ್ ಕೊಹ್ಲಿ ಅವರ ಹೆಸರಲ್ಲಿದೆ. ಎಲ್ಲ ಫಾರ್ಮ್ಯಾಟ್ ಅನ್ನ ಸೇರಿಸಿದ್ರೆ ಅತಿ ವೇಗವಾಗಿ 27,000 ರನ್ ಅನ್ನ ಗಳಿಸಿದಂಥದ್ದು. ಟೆಸ್ಟ್ ಆಗಿರ್ಬೋದು, T20 ಆಗಿರ್ಬೋದು, ಮತ್ತೆ ಏಕದಿನ, ಈ 3 ಫಾರ್ಮ್ಯಾಟ್ ಅನ್ನ ಲೆಕ್ಕ ಹಾಕೊಂಡ್ರೆ 594 ಇನ್ನಿಂಗ್ಸ್ ನಲ್ಲಿ 27,000 ರನ್ ಅನ್ನ ಅತಿ ವೇಗವಾಗಿ ತಲುಪಿದಂತ ಕ್ರಿಕೆಟರ್ ಆಗಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಇನ್ನು ಕೊನೆಯದಾಗಿ 10ನೇದು ಅಂತ ನೋಡಿದಾದ್ರೆ, ವಿದೇಶದಲ್ಲಿ ಅತಿ ಯಶಸ್ವಿ ಭಾರತೀಯ ನಾಯಕ. ವಿದೇಶ ಒಂದು ಪಿಚ್ ನಲ್ಲಿ ಅತಿ ಯಶಸ್ವಿ ಭಾರತೀಯ ನಾಯಕನಾಗಿರುವಂತದ್ದು ಯಾರಪ್ಪ ಅಂದ್ರೆ ಅದು ವಿರಾಟ್ ಕೊಹ್ಲಿ. ಆಸ್ಟ್ರೇಲಿಯಾ ವಿರುದ್ಧ ಸರಣಿ ಗೆದ್ದಂತ ಕೀರ್ತಿ, ವೆಸ್ಟ್ ಇಂಡೀಸು, ಶ್ರೀಲಂಕಾ, ಈ ರೀತಿಯಾಗಿ ಬೇರೆ ಬೇರೆ ದೇಶಗಳಲ್ಲಿ ಅವರದ್ದೇ ಪಿಚ್ ಅಲ್ಲಿ ಅತಿ ಹೆಚ್ಚು ಟೆಸ್ಟ್ ಸೀರೀಸ್ ಅನ್ನ ಗೆದ್ದಂತ ರೆಕಾರ್ಡ್ ಕೂಡ ನಾಯಕನಾಗಿ ವಿರಾಟ್ ಕೊಹ್ಲಿ ಅವರ ಹೆಸರಲ್ಲಿದೆ. ಇನ್ನು ಸಾಕಷ್ಟು ರೆಕಾರ್ಡ್ಗಳಿದಾವೆ. ಟಾಪ್ 10 ಯಾವುದು ಅನ್ನುವಂಥದ್ದು ಹೇಳ್ತಾ ಹೋದೆ. ಇವತ್ತು ವಿರಾಟ್ ಕೊಹ್ಲಿ ಅವರ ಹುಟ್ಟುಹಬ್ಬ, 37ನೇ ವರ್ಷಕ್ಕೆ ಕಾಲಿಟ್ಟಿದ್ದಾರೆ. ಏಕದಿನ ಫಾರ್ಮ್ಯಾಟ್ ನಲ್ಲಿ ಮಾತ್ರ ಈಗ ವಿರಾಟ್ ಕೊಹ್ಲಿ ಅವರು ಇರುವಂತದ್ದು. ಟೆಸ್ಟ್ ಮತ್ತೆ T20ಗೆ ಈಗ ಆಲ್ರೆಡಿ ನಿವೃತ್ತಿಯನ್ನ ಘೋಷಣೆ ಮಾಡಿಯಾಗಿದೆ. ಸೊ ಹೀಗಾಗಿ ವಿರಾಟ್ ಕೊಹ್ಲಿ ಅವರು ನಮಗೆ ಕಾಣ ಸಿಗ್ಲಿಕ್ಕೆ, ಅಂದ್ರೆ ಅವರ ಆಟವನ್ನ ನೋಡ್ಲಿಕ್ಕೆ ಒಂದು IPL ಬಿಟ್ರೆ ಈ ಏಕದಿನ ಫಾರ್ಮ್ಯಾಟ್ ನಲ್ಲಿ ಮಾತ್ರ ನೋಡ್ತಾ ಇದ್ದೀವಿ. ಸೊ ವಿರಾಟ್ ಕೊಹ್ಲಿ ಅವರು ಇನ್ನೂ ಹೆಚ್ಚೆಚ್ಚು ಪಂದ್ಯಗಳನ್ನ ಆಡ್ಲಿ, ಅತಿ ಹೆಚ್ಚು ರನ್ ಗಳಿಸಿದಂತ ಒಂದು ರೆಕಾರ್ಡ್ಸ್ಗಳು ಅವರ ಹೆಸರಲ್ಲೇ ಇರಲಿ, ಮತ್ತೆ 2027ರ ಏಕದಿನ ವರ್ಲ್ಡ್ ಕಪ್ ನಲ್ಲಿ ಆಡ್ಲಪ್ಪ ಅನ್ನುವಂಥದ್ದೇ ಪ್ರತಿಯೊಬ್ಬ ಕ್ರಿಕೆಟ್ ಅಭಿಮಾನಿಗಳ ಆಶೆ ಆಗಿದೆ. ಬಿಕಾಸ್ ಈ ವಿರಾಟ್ ಕೊಹ್ಲಿ ಅವರು ಮಾತ್ರ ಬೆಳೀತಾ ಇರುವಂಥದ್ದಲ್ಲ, ಈ ಕ್ರಿಕೆಟ್ ಅನ್ನ ಕೂಡ ಬೆಳೆಸ್ತಾ ಇದ್ದಾರೆ. ವಿರಾಟ್ ಕೊಹ್ಲಿ ಅವರು ಆಡ್ತಾ ಇದ್ದಾರೆ ಅಂದ್ರೆ ಅಲ್ಲಿ ಯಾವುದೇ ಕಂಟ್ರಿಯವರಾಗ್ಲಿ ವಿರಾಟ್ ಕೊಹ್ಲಿ ಅವರ ಬ್ಯಾಟಿಂಗ್ ಅನ್ನ ನೋಡ್ಲಿಕ್ಕೋಸ್ಕರ ಕಾಯ್ತಾ ಇರ್ತಾರೆ, ಕಾತುರದಿಂದ ಕಾಯ್ತಾ ಇರ್ತಾರೆ. ನಾವು ಮೊನ್ನೆ ಅಷ್ಟೇ ನೋಡ್ತಾ ಇದ್ವಲ್ಲ, ಒಂದು 6-7 ತಿಂಗಳು ಆದ ಬಳಿಕ ವಿರಾಟ್ ಕೊಹ್ಲಿ ಅವರು ಆಸ್ಟ್ರೇಲಿಯಾದ ಸೀರೀಸ್ ನಲ್ಲಿ ಆಡ್ಲಿಕ್ಕೆ ಬಂದಂತ ಸಂದರ್ಭದಲ್ಲಿ ಫಸ್ಟ್ 2 ಮ್ಯಾಚ್ ಅಲ್ಲಿ ಡಕ್ಔಟ್ ಆದ್ರು. ಕೊನೆ ಮ್ಯಾಚ್ ಅಲ್ಲಿ ಅದ್ಭುತವಾಗಿ ಪರ್ಫಾರ್ಮೆನ್ಸ್ ಇತ್ತು, 74 ರನ್ ಅನ್ನ ಸಿಡಿಸಿದ್ದು. ಆ ಬ್ಯಾಟಿಂಗ್ ಈಗಲೂ ಕೂಡ ಅಷ್ಟೇ
ನಾವು ಮತ್ತೊಮ್ಮೆ ನಮ್ಮ ವಿರಾಟ್ ಕೊಹ್ಲಿ ಅವರನ್ನ ನೋಡಿದ್ವಪ್ಪ ಅನ್ನುವಂಥದ್ರ ಬಗ್ಗೆ ಸಾಕಷ್ಟು ಖುಷಿ ಆಯಿತು. ಎಲ್ಲಪ್ಪ ಆ ಮ್ಯಾಚಲ್ಲೂ ಔಟ್ ಆಗಿ ಅವ್ರೇನಾದರೂ ನಿವೃತ್ತಿಯನ್ನು ಘೋಷಣೆ ಮಾಡಿಬಿಟ್ರೆ ಅನ್ನುವಂಥ ಭಯ ಕೂಡ ಇತ್ತು. ಆದರೆ ಅವತ್ತು ಆಡಿ ನಾನಿನ್ನೂ ಇದ್ದೇನೆ, ನನ್ನ ಇನ್ನೂ ಕೂಡ ಶಕ್ತಿ ಇದೆ, ಇನ್ನು ಸಖತ್ತಾಗಿ ಬ್ಯಾಟಿಂಗ್ ಮಾಡ್ತೀನಿ ಅನ್ನುವಂಥ ಒಂದು ಸಂದೇಶವನ್ನು ಕೊಟ್ಟಿದ್ದಾರೆ ವಿರಾಟ್ ಕೊಹ್ಲಿ ಅವರು. ಇನ್ನಷ್ಟು ವರ್ಷಗಳ ಕಾಲ ಆಡ್ತಾ ಅಭಿಮಾನಿಗಳನ್ನ ರಂಜಿಸ್ಲಿ, ಇನ್ನಷ್ಟು ವರ್ಷಗಳ ಕಾಲ ಕ್ರಿಕೆಟ್ನಲ್ಲಿ ಅವರು ಇರಲಿ ಅನ್ನುವಂಥದ್ದೇ ನಮ್ಮೆಲ್ಲರ ಆಸೆ. ನೋಡೋಣ ಏನಾಗುತ್ತೆ ಅಂತ. ಧನ್ಯವಾದ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಅನ್ನ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.